ನಾವು ಪ್ರತಿದಿನ ನೋಡೋ ಮೊಟ್ಟೆ ಅದೊಂದು ಪೌಷ್ಟಿಕಾಂಶದ ನಿಧಿನಾ ಅಥವಾ ಹೃದಯಕ್ಕೆ ಕುತ್ತು ತರುವಂಥದ್ದಾ? ಬನ್ನಿ ಇವತ್ತು ಮೊಟ್ಟೆಗಳ ಹಿಂದಿರೋ ವಿಜ್ಞಾನವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ದಶಕಗಳಿಂದ ನಮ್ಮ ತಲೆಯಲ್ಲಿರೋ ತಪ್ಪು ಕಲ್ಪನೆಗಳನ್ನೆಲ್ಲ ಬದಿಗಿಟ್ಟು ಸತ್ಯ ಏನು ಅಂತ ತಿಳಿಯೋಣ. ದಿನಕ್ಕೆ 4 ಮೊಟ್ಟೆಗಳನ್ನ ತಿಂದ್ರೆ ಏನಾಗ್ಬಹುದು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದಿರಾ? ನಮ್ಮ ಎನರ್ಜಿ, ಮೆಟಬಾಲಿಸಂ ಅಷ್ಟೇ ಅಲ್ಲ, ನಮ್ಮ ಮೆದುಳು ಮತ್ತು ಕಣ್ಣಿನ ದೃಷ್ಟಿ ಮೇಲೆ ಇದು ಬೀರುವ ಪರಿಣಾಮ ನಿಜಕ್ಕೂ ಆಶ್ಚರ್ಯ ತರಿಸ್ಬೋದು. ಸಿದ್ಧರಾಗಿ, ಯಾಕಂದ್ರೆ ಮೊಟ್ಟೆಗಳ ಬಗ್ಗೆ ನಾವು ಇಲ್ಲಿವರೆಗೂ ಕೇಳಿದ್ದನ್ನೆಲ್ಲ ಇವತ್ತು ಪ್ರಶ್ನಿಸಲಿದ್ದೇವೆ. ಬನ್ನಿ ಮೊದಲು ಆ ದೊಡ್ಡ ತಪ್ಪು ಕಲ್ಪನೆಯನ್ನೇ ಬಗೆಹರಿಸೋಣ. ಅದೇ ಕೊಲೆಸ್ಟ್ರಾಲ್. ಮೊಟ್ಟೆ ತಿಂದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅನ್ನೋ ಮಾತಲ್ಲಿ ನಿಜವಾಗ್ಲೂ ಸತ್ಯ ಇದೆಯಾ? ಉತ್ತರ ಕೇಳಿದ್ರೆ ಆಶ್ಚರ್ಯ ಆಗೋದು ಗ್ಯಾರಂಟಿ. ಈ ಮೊಟ್ಟೆ ತಿಂದ್ರೆ ಕೊಲೆಸ್ಟ್ರಾಲ್ ಬರುತ್ತೆ ಅನ್ನೋ ಭಯ ಶುರು ಆಗೈತೆ 1960ರ ದಶಕದ ಒಂದು ತಪ್ಪು ಸಂಶೋಧನೆಯಿಂದ. ಆ ಸಂಶೋಧನೆಯಲ್ಲಿ ನಾವು ಆಹಾರದಿಂದ ಪಡೆಯೋ ಕೊಲೆಸ್ಟ್ರಾಲ್ಗೂ ನಮ್ಮ ರಕ್ತದಲ್ಲಿರೋ ಕೊಲೆಸ್ಟ್ರಾಲ್ಗೂ ಇರೋ ವ್ಯತ್ಯಾಸವನ್ನೇ ಗಮನಿಸಿರ್ಲಿಲ್ಲ. ಅಂದಿನಿಂದ ಇಂದಿನವರೆಗೂ ಈ ಸಿದ್ಧಾಂತವನ್ನ ವಿಜ್ಞಾನಿಗಳು ಸಂಪೂರ್ಣವಾಗಿ ತಳ್ಳಿಹಾಕಿದ್ದಾರೆ. ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ದೇಹದಲ್ಲಿರೋ ಬಹುಪಾಲು ಕೊಲೆಸ್ಟ್ರಾಲ್ ನಾವು ತಿನ್ನೋ ಊಟದಿಂದ ಬರೋದಲ್ಲ, ಬದಲಾಗಿ ನಮ್ಮ ಲಿವರ್ ಅಥವಾ ಯಕೃತ್ತೆ ಅದನ್ನ ಉತ್ಪಾದನೆ ಮಾಡುತ್ತೆ. ಇದು ನಮ್ಮ ದೇಹದ ಒಂದು ಸಹಜ ಪ್ರಕ್ರಿಯೆ. ದೇಹಕ್ಕೆ ಏನು ಬೇಕೋ ಅದನ್ನ ತಾನೇ ಸೃಷ್ಟಿಸ್ಕೊಳ್ಳುತ್ತೆ. ಹಾಗಾದ್ರೆ ನಾವು ದಿನ ಮೊಟ್ಟೆ ತಿಂದ್ರೆ ಏನಾಗುತ್ತೆ? ನಮ್ಮ ದೇಹ ಇದೆಯಲ್ಲ, ಅದು ತುಂಬಾ ಬುದ್ಧಿವಂತ. ಅದು ತನ್ನಿಂತಾನೇ ಹೊಂದಿಕೊಳ್ತೆ. ಯಕೃತ್ತು ಕೊಲೆಸ್ಟ್ರಾಲ್ ಉತ್ಪಾದನೆಯನ್ನ ಕಡಿಮೆ ಮಾಡುತ್ತೆ. ಇನ್ನು ಒಳ್ಳೆಯ HDL ಕೊಲೆಸ್ಟ್ರಾಲ್ ಅಂದ್ರೆ ನಮ್ಮ ದೇಹದ ಕ್ಲೀನಿಂಗ್ ಟೀಮ್ ಅಂತ ಹೇಳ್ಬಹುದು, ಅದು ಜಾಸ್ತಿಯಾಗುತ್ತೆ. ಮತ್ತು ಕೆಟ್ಟ LDL ಕಣಗಳು ದೊಡ್ಡದಾಗಿ ಕಡಿಮೆ ಅಪಾಯಕಾರಿಕ ಆಗುತ್ತವೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಮೊಟ್ಟೆಗಳು ಆರೋಗ್ಯಕರ ಕೊಲೆಸ್ಟ್ರಾಲ್ ಬ್ಯಾಲೆನ್ಸ್ಗೆ ಸಹಾಯ ಮಾಡುತ್ತವೆ. ಸರಿ, ಕೊಲೆಸ್ಟ್ರಾಲ್ ಕಥೆ ಮುಗೀತು. ಈಗ ಮೊಟ್ಟೆಯ ಮತ್ತೊಂದು ಸೂಪರ್ ಪವರ್ ಬಗ್ಗೆ ಮಾತಾಡೋಣ. ಅದೇ ಪ್ರೋಟೀನ್. ನೋಡಿ, ಮೊಟ್ಟೆ ಅನ್ನೋದು ಕೇವಲ ಒಂದು ಆಹಾರ ಪದಾರ್ಥ ಅಲ್ಲ, ಅದು ಒಂದು ಜೀವದ ಸಂಪೂರ್ಣ ನೀಲನಕ್ಷೆ ಇದ್ದಾಗೆ. ಒಂದು ಜೀವಕೋಶದಿಂದ ಪೂರ್ತಿ ಜೀವಿಯನ್ನೇ ಸೃಷ್ಟಿಸೋಕೆ ಬೇಕಾದ ಪ್ರತಿಯೊಂದು ಪೋಷಕಾಂಶವೂ ಅದರಲ್ಲಿದೆ. ಈ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳೋಕೆ ಬಯೋಲಜಿಕಲ್ ವ್ಯಾಲ್ಯೂ ಅಂದ್ರೆ ಜೈವಿಕ ಮೌಲ್ಯ ಅನ್ನೋ ಒಂದು ಪದದ ಬಗ್ಗೆ ತಿಳ್ಕೋಬೇಕು. ಸಿಂಪಲ್ ಆಗಿ ಹೇಳೋದಾದ್ರೆ, ನಾವು ತಿಂದ ಪ್ರೋಟೀನ್ನಲ್ಲಿ ದೇಹಕ್ಕೆ ಎಷ್ಟು ಉಪಯೋಗಕ್ಕೆ ಬರುತ್ತೆ ಅನ್ನೋದು ಅಷ್ಟೇ. ಈ ಸ್ಲೈಡಿನಲ್ಲಿರೋ ಅಂಕಿಗಳನ್ನ ಒಮ್ಮೆ ನೋಡಿ. ದನದ ಮಾಂಸದಲ್ಲಿ ಸುಮಾರು 80% ಮತ್ತು ಮೀನಿನಲ್ಲಿ 85% ಪ್ರೋಟೀನ್ ದೇಹಕ್ಕೆ ಸಿಕ್ಕರೆ, ಮೊಟ್ಟೆಯಲ್ಲಿ ಪರ್ಫೆಕ್ಟ್ 100%. ಅಂದ್ರ ನಾವ್ ತಿನ್ನೋ ಮೊಟ್ಟೆಯ ಪ್ರೋಟೀನ್ನ ಒಂದೇ ಒಂದು ಅಂಶ ಕೂಡ ವ್ಯರ್ಥ ಆಗಲ್ಲ. ಇದೆಲ್ಲ ನೇರವಾಗಿ ಸ್ನಾಯುಗಳ ರಿಪೇರಿ, ಹಾರ್ಮೋನ್ ಉತ್ಪಾದನೆ ಮತ್ತು ರೋಗನಿರೋಧಕ ಶಕ್ತಿಯನ್ನ ಬಲಪಡಿಸೋಕೆ ಬಳಕೆಯಾಗತ್ತೆ. ಮೊಟ್ಟೆಯಲ್ಲಿ ಲ್ಯೂಸಿನ್ ಅಂತ ಒಂದು ಸ್ಪೆಷಲ್ ಅಮೈನೋ ಆಸಿಡ್ ಇದೆ. ಇದನ್ನ ಕೇವಲ ಒಂದು ಅಂಶ ಅಂತಲ್ಲ, ಬದಲಾಗಿ ನಮ್ಮ ಸ್ನಾಯುಗಳನ್ನ ಬೆಳೆಸೋಕೆ ಇರೋ ಒಂದು ಮಾಸ್ಟರ್ ಸ್ವಿಚ್ ಅಂತಾನೆ ಕರಿಬಹುದು. ಅದರಲ್ಲೂ 40 ವರ್ಷ ದಾಟಿದವರಿಗೆ ಅಥವಾ ಹೆಚ್ಚು ವ್ಯಾಯಾಮ ಮಾಡೋರಿಗೆ ಸ್ನಾಯುಗಳನ್ನ ಕಾಪಾಡ್ಕೊಳ್ಳೋಕೆ ಇದು ಅತ್ಯಗತ್ಯ. ಮೊಟ್ಟೆ ಬರೀ ಪ್ರೋಟೀನ್ ಪವರ್ಹೌಸ್ ಅಷ್ಟೇ ಅಲ್ಲ, ಅದೊಂದು ಅದ್ಭುತ ಇಂಧನದ ಮೂಲ ಕೂಡ ಹೌದು. ಇದರ ಸೀಕ್ರೆಟ್ ಇರೋದು ಮೊಟ್ಟೆಯ ಹಳದಿ ಭಾಗದಲ್ಲಿ. ಒಂದು ಮೊಟ್ಟೆಯ ಸುಮಾರು 65% ಭಾಗವನ್ನ ನಮ್ಮ ದೇಹ ಇಂಧನವಾಗಿ ಅಂದ್ರೆ ಎನರ್ಜಿಯಾಗಿ ಬದಲಾಯಿಸಬಹುದು. ಇದರಿಂದ ದಿನಪೂರ್ತಿ ಸ್ಟೇಬಲ್ ಆಗಿ ಎನರ್ಜಿ ಸಿಗುತ್ತೆ, ನಮ್ಮ ಗಮನ ಹೆಚ್ಚುತ್ತೆ ಮತ್ತು ಮಧ್ಯಾಹ್ನದ ಹೊತ್ತಿಗೆ ಬರೋ ಆಯಾಸ ಕೂಡ ಕಡಿಮೆಯಾಗುತ್ತೆ. ಅದಕ್ಕೆ ನೋಡಿ, ಮೊಟ್ಟೆ ಒಂದು ಪರ್ಫೆಕ್ಟ್ ಬ್ರೇಕ್ಫಾಸ್ಟ್. ಮೊಟ್ಟೆಯ ಬಿಳಿ ಭಾಗ ಇದೆಯಲ್ಲ, ಅದು ಬರೀ ಪ್ರೋಟೀನ್ ಅಲ್ಲ, ಅದೊಂದು ನ್ಯಾಚುರಲ್ ಗಾರ್ಡ್. ಅದು ಬ್ಯಾಕ್ಟೀರಿಯಾಗಳನ್ನ ಸಾಯಿಸೋ ಶಕ್ತಿ ಹೊಂದಿದೆ. ಇನ್ನು ಹಸಿ ಮೊಟ್ಟೆ ತಿಂದ್ರೆ ಬಯೋಟಿನ್ ಕೊರತೆ ಆಗುತ್ತೆ ಅನ್ನೋ ಭಯ ಇದೆಯಲ್ಲ, ಮೊಟ್ಟೆಯನ್ನ ಬೇಯಿಸಿದ್ರೆ ಆ ಭಯಕ್ಕೆ ಯಾವ ಆಧಾರವೂ ಇಲ್ಲ. ಕಥೆ ಇನ್ನೂ ಮುಗಿದಿಲ್ಲ. ಮೊಟ್ಟೆಯ ಲಾಭಗಳು ಇಲ್ಲಿಗೆ ನಿಲ್ಲಲ್ಲ. ನಮ್ಮ ದೇಹದ ಅತ್ಯಂತ ಕಾಂಪ್ಲೆಕ್ಸ್ ಅಂಗಗಳಾದ ಮೆದುಳು ಮತ್ತು ಕಣ್ಣುಗಳಿಗೂ ಇದು ಬೇಕೇ ಬೇಕು. ಮೊಟ್ಟೆಗಳಲ್ಲಿ ಕೋಲಿನ್, B12, ಫೋಲೇಟ್ ಇವೆಲ್ಲ ಮಿಥಿಲೇಷನ್ ಅನ್ನೋ ಒಂದು ಪ್ರಮುಖ ಪ್ರಕ್ರಿಯೆಗೆ ಫ್ಯೂಲ್ ಕೊಡುತ್ತೆ. ಇದನ್ನ ನಮ್ಮ ದೇಹದ ಇಂಟರ್ನಲ್ ಮೇಂಟೆನೆನ್ಸ್ ಟೀಮ್ ಅನ್ಕೋಬಹುದು. ಇದು DNA ರಿಪೇರ್ ಮಾಡುತ್ತೆ, ದೇಹದಲ್ಲಿನ ವಿಷವನ್ನ ಹೊರಹಾಕುತ್ತೆ ಮತ್ತು ನಮ್ಮ ಮೂಡ್ ಕಂಟ್ರೋಲ್ ಮಾಡೋ ಬ್ರೈನ್ ಕೆಮಿಕಲ್ಸ್ಗಳನ್ನು ಉತ್ಪಾದಿಸುತ್ತೆ. ಸುಮಾರು 40% ವಯಸ್ಕರಲ್ಲಿ ಈ ಪ್ರಕ್ರಿಯೆ ಹುಟ್ಟಿನಿಂದಲೇ ಸ್ವಲ್ಪ ನಿಧಾನ ಇರುತ್ತೆ. ಹಾಗಾಗಿ ಅಂಥವರಿಗೆ ಮೊಟ್ಟೆಗಳು ಇನ್ನೂ ಮುಖ್ಯ. ನಾವೆಲ್ಲ ಕಣ್ಣುಗಳನ್ನ ಬಿಸಿಲಿನಿಂದ ಕಾಪಾಡೋಕೆ ಸನ್ಗ್ಲಾಸ್ ಹಾಕ್ತೀವಿ. ಆದ್ರೆ ನಮ್ಮ ಕಣ್ಣುಗಳ ಒಳಗೆ ಒಂದು ಸನ್ಗ್ಲಾಸ್ ಇದ್ರೆ ಹೇಗಿರುತ್ತೆ? ಮೊಟ್ಟೆಯ ಹಳದಿ ಭಾಗದಲ್ಲಿರೋ ಲ್ಯೂಟಿನ್ ಮತ್ತು ಜಿಯಾಕ್ಸಾಂಥಿನ್ ಇದೇ ಕೆಲಸವನ್ನ ಮಾಡುತ್ತೆ.
ಅವು ನಮ್ಮ ಕಣ್ಣಿನ ರೆಟಿನಾದಲ್ಲಿ ಶೇಖರಾಗಿ ಮೊಬೈಲ್ ಸ್ಕ್ರೀನ್ಗಳಿಂದ ಬರುವ ಹಾನಿಕಾರಕ ನೀಲಿ ಬೆಳಕಿನಿಂದ ನಮ್ಮ ದೃಷ್ಟಿಯನ್ನ ಕಾಪಾಡುತ್ತೆ. ಸರಿ, ಇಷ್ಟೆಲ್ಲ ಕೇಳಿದ್ಮೇಲೆ ಮೊಟ್ಟೆಯ ಸಂಪೂರ್ಣ ಲಾಭವನ್ನ ಹೇಗೆ ಪಡೆಯೋದು? ಬನ್ನಿ, ಕೆಲವು ಪ್ರಾಕ್ಟಿಕಲ್ ಟಿಪ್ಸ್ ನೋಡೋಣ. ಅಂಗಡಿಗೆ ಹೋದಾಗ ಮೊಟ್ಟೆ ಪ್ಯಾಕೆಟ್ ಮೇಲಿರೋ ಲೇಬಲ್ಗಳು ಸ್ವಲ್ಪ ಕನ್ಫ್ಯೂಸ್ ಮಾಡ್ಬೋದು. ಇಲ್ಲೊಂದು ಸಿಂಪಲ್ ರೂಲ್ ಇದೆ. ಸಾಧ್ಯವಾದ್ರೆ ಪ್ಯಾಸ್ಚರ್ ರೇಸ್ಡ್ ಅಥವಾ ಹುಲ್ಲುಗಾವಲಿನಲ್ಲಿ ಸಾಕಿದ ಮೊಟ್ಟೆಗಳನ್ನೇ ತಗೊಳ್ಳಿ. ಇದರರ್ಥ ಕೋಳಿಗಳು ಹೊರಗಡೆ ಓಡಾಡಿ ನೈಸರ್ಗಿಕ ಆಹಾರ ತಿಂದಿವೆ ಅಂತ. ಇದರಿಂದ ಸಿಗೋ ಮೊಟ್ಟೆಗಳು ಹೆಚ್ಚು ಪೌಷ್ಟಿಕವಾಗಿರುತ್ತವೆ. ಸಾವಯವ ಅಥವಾ ಆರ್ಗ್ಯಾನಿಕ್ ಅನ್ನೋದು ಅವು ತಿಂದ ಆಹಾರದ ಬಗ್ಗೆ ಹೇಳುತ್ತೆ, ಅವುಗಳ ಜೀವನ ಶೈಲಿ ಬಗ್ಗೆ ಅಲ್ಲ. ಮೊಟ್ಟೆಯ ಶಕ್ತಿಯನ್ನ ಇನ್ನಷ್ಟು ಜಾಸ್ತಿ ಮಾಡೋಕೆ ಅದನ್ನ ಸರಿ ಜೋಡಿಗಳ ಜೊತೆ ತಿನ್ಬೇಕು. ನಿಮ್ಮ ಆಮ್ಲೆಟ್ಗೆ ಅರುಗುಲಾಸೊಪ್ಪು ಸೇರಿಸಿ ನೋಡಿ, ಆಂಟಿಆಕ್ಸಿಡೆಂಟ್ಸ್ ಹೀರ್ಕೊಳ್ಳೋದು 9 ಪಟ್ಟು ಜಾಸ್ತಿ ಆಗುತ್ತೆ. ಸ್ವಲ್ಪ ಕರಿಮೆಣಸು ಹಾಕಿದ್ರೆ ಹಳದಿ ಲೋಳೆಯಲ್ಲಿರೋ ಎಲ್ಲಾ ಒಳ್ಳೆ ಅಂಶಗಳು ದೇಹಕ್ಕೆ ಸರಿಯಾಗಿ ಸೇರುತ್ತೆ. ಈ ಒಂದು ವಾಕ್ಯ ಈ ಇಡೀ ವಿಶ್ಲೇಷಣೆಯ ಸಾರಾಂಶವನ್ನ ತುಂಬಾ ಚೆನ್ನಾಗಿ ಹೇಳುತ್ತೆ. ಮೊಟ್ಟೆಗಳನ್ನ ತಿಂದಾಗ ನಮ್ಮ ದೇಹ ಕೇವಲ ಆಹಾರವನ್ನಷ್ಟೇ ಸೇವಿಸುವುದಿಲ್ಲ, ಅದು ಒಂದು ನಿಖರವಾದ ಜೈವಿಕ ಉಪಕರಣಗಳ ಸೆಟ್ಟನ್ನೇ ಹೀರಿಕೊಳ್ಳುತ್ತಿದೆ. ಹಾಗಾದ್ರೆ ಕೊನೆಯದಾಗಿ ನಾವೆಲ್ಲ ಯೋಚಿಸಬೇಕಾದ ಪ್ರಶ್ನೆ ಇದು. ನಮ್ಮ ಭೂಮಿಯ ಮೇಲಿರುವ ಅತ್ಯಂತ ಶಕ್ತಿಶಾಲಿ ಆಹಾರಗಳಲ್ಲಿ ಒಂದು ಇಷ್ಟು ದಿನ ನಮ್ಮ ಕಣ್ಮುಂದೆಯೇ ಒಂದು ಸಾಧಾರಣ ವಸ್ತುವಾಗಿತ್ತಾ? ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಈ ವಿಷಯದಿಂದ ಯಾರಿಗೆ ಉಪಯೋಗ ಆಗ್ಬೋದು ಅನ್ಸುತ್ತೋ ಅವರೊಂದಿಗೆ ಶೇರ್ ಮಾಡಿ. ಹಾಗೆ ಇದೇ ತರದ ಸ್ಪಷ್ಟವಾದ ವೈಜ್ಞಾನಿಕ ಮಾಹಿತಿ ಬೇಕು ಅಂದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.